Hello everyone, myself Dhanraj. ನಾನು ಥರ್ಡ್ ಇಯರ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ವಿಭಾಗದ ವಿದ್ಯಾರ್ಥಿ. ನಾನಿವತ್ತು ಫೈರ್ ಪಂಪ್ ಕಂಟ್ರೋಲ್ ಪ್ಯಾನಲ್ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಬಂದಿದೆ. ನಾನಿವತ್ತು ಈ ಪ್ಯಾನಲ್ನ ಫ್ರಂಟ್ ವ್ಯೂನ ಬಗ್ಗೆ ತೋರಿಸಲಿಕ್ಕೆ ಬರ್ತಿದ್ದೀನಿ. ಇದು 3 ಫೇಸ್ ಇಂಡಿಕೇಟರ್ಸ್ ಆಗಿದೆ. ಇದು ಆರ್ ಫೇಸ್ ಇಂಡಿಕೇಟರ್, ವೈ ಫೇಸ್ ಇಂಡಿಕೇಟರ್, ಹಾಗೆ ಇದು ಬಿ ಫೇಸ್ ಇಂಡಿಕೇಟರ್. ಅನಲಾಗ್ AC ಎಮೀಟರ್. ಇದರಲ್ಲಿ 0ದಿಂದ 30 ಆಂಪ್ಸ್ನವರೆಗೆ ರೀಡಿಂಗ್ಸ್ ಬರ್ತದೆ. ಹಾಗೆ ಇದು ಆನ್ ಪುಷ್ ಬಟನ್, ಆಫ್ ಪುಷ್ ಬಟನ್, ಹಾಗೆ ಇದು ಟ್ರಿಪ್ ಇಂಡಿಕೇಟರ್ ಆಗಿರ್ತದೆ. ಇದು ಸೆಲೆಕ್ಟರ್ ಸ್ವಿಚ್. ಇದನ್ನು 1ಗೆ ಇಟ್ಟಾಗ ಆಟೋಮೆಟಿಕ್ ಆಗಿ, ಹಾಗೆ 2ಗೆ ಇಟ್ಟಾಗ ಮ್ಯಾನುವಲ್ ಆಗಿ ವರ್ಕಿಂಗ್ ಆಗ್ತದೆ. ಈಗ ಇದರ ಇನ್ಸೈಡ್ ವ್ಯೂ ನೋಡ್ಲಿಕ್ಕೆ ಹೋಗಿ. ಇದು 16 ಆಂಪ್ಸ್ 400 ವೋಲ್ಟು 3 ಪೋಲು MCB ಆಗಿರ್ತದೆ. ಹಾಗೆ ಇದು ಕಾಂಟ್ಯಾಕ್ಟರ್, ಹಾಗೆ ಇದು OLR, ಇದು ಇನ್ಪುಟ್ ಕನೆಕ್ಟರ್ಸ್, ಔಟ್ಪುಟ್ ಕನೆಕ್ಟರ್ಸ್, ಇದು ಸೆನ್ಸರ್ ಕನೆಕ್ಟರ್ಸ್ ಆಗಿರ್ತದೆ. ಕನೆಕ್ಷನ್ ಬಗ್ಗೆ ಸ್ವಲ್ಪ ನೋಡೋಣ. ಇದು ನಾವು ಈಗ ಇನ್ಪುಟ್ ಕನೆಕ್ಟರ್ಸಿಂದ ಬಂದ ಲೈನ್ ಈ 3 ಪೋಲ್ MCBಗೆ ಬರ್ತದೆ. ಹಾಗೆ 3 ಪೋಲ್ MCBಯಿಂದ ಈ ಕಾಂಟ್ಯಾಕ್ಟರ್ಸ್ಗೆ ಬರ್ತದೆ. ಕಾಂಟ್ಯಾಕ್ಟರ್ಸಿಂದ OLRಗೆ ಬರ್ತದೆ. OLRinದ ಈಗ ಔಟ್ಪುಟ್ ಕನೆಕ್ಟರ್ಸ್ಗೆ ಬರ್ತದೆ. ಹೋಲ್ ಸರ್ಕ್ಯೂಟಲ್ಲಿ MCBಯಲ್ಲಿ 16 ಆಂಪ್ಸ್ಗಿಂತ ಹೆಚ್ಚಿನ ಕರೆಂಟ್ ಫ್ಲೋ ಆದಾಗ ಈ MCB ಟ್ರಿಪ್ ಆಗ್ತದೆ. ಈ ಫೈರ್ ಪಂಪ್ ಕಂಟ್ರೋಲ್ ಪ್ಯಾನಲ್ನ ವರ್ಕಿಂಗ್ ಮತ್ತು ಕನೆಕ್ಷನ್ ಆಗಿರ್ತದೆ.